ಶಾರ್ವರಿ ನಿಂತ್ಕೋ, ಶಾರ್ವರಿ ನಿಂತ್ಕೋ. ಅಯ್ಯೋ, ಈಗ ನಾವೆಲ್ಲ ಸೋತ್ಬಿಟ್ವಾ? ಈ ಅಭಿ ಬಣ್ಣ ಹಾಕ್ಸ್ಕೊಂಡಿಲ್ಲ. ಹೌದು, ತುಳಸಿ ಅವ್ರಿಗೆ ಯಾರು ಬಣ್ಣ ಹಚ್ಚಿಲ್ವಲ್ಲ? ಓ ಹೌದು, ಈಗ ಅಮ್ಮ ಮಗನ ನಡುವೆ ಕಾಂಪಿಟೇಷನ್. ಯಾರು ಗೆಲ್ತಾರೆ ನೋಡೋಣ. ಕಮಾನ್ ಅಟ್ಯಾಕ್! ಭಗವಂತ, ನೋಡ್ರಿ ಹೋಗೋಣ BTM ಲೇಔಟ್ಗೆ. ಅಣ್ಣ, BTM ಲೇಔಟ್ಗೆ ಹೋಗೋಣ. ಈಗ ನಾವು 4 ಜನ ಇದ್ದೀವಿ, ಗೊತ್ತಲ್ಲ. ನಾನು ಇಲ್ಲೇ ನಿಮ್ಮ ಪಕ್ಕನೇ ಕೂತ್ಕೋತೀನಿ. ನಡ್ರಪ್ಪ ಹೋಗೋಣ. BTM ಲೇಔಟ್ಗೆ ಯಾಕೆ? ಚೆನ್ನಾಗಿ ಕೇಳಿದ್ರಿ ದತ್ತಣ್ಣ. ನೀವಂತೂ ನಾವಿರೋದಕ್ಕೆ ನಿಮ್ಮ ಮನೇಲಿ ಜಾಗ ಕೊಡಲಿಲ್ಲ. ಅಲ್ಲಿ ನಮ್ಮ ಬೀಗರು ತುಳಸಿ ಅವರಿದ್ದಾರೆ. ಅಲ್ಲಿ ಹೋಗಿ ನಮಗೆ ಜಾಗ ಕೊಡಿ ಅಂತ ಕೇಳ್ತೀವಿ. ಏನೋ ಮಾತಾಡ್ತಿದ್ದೀಯಾ ನೀನು? ಅರಮನೆ ಅಂತ ಮನೆ, ಅಷ್ಟು ದೊಡ್ಡ ಮನೆಯಲ್ಲಿ ನಾವು 4 ಜನ ಇರೋದಕ್ಕೆ 2 ರೂಮ್ ಕೊಡಲ್ಲ ಅಂತಾರ ಹೇಳಿ? ನಿನಗೇನು ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಈ ಓಡ್ ಹೋದವಳಿಂದ ತುಳಸಿಗೆ ಎಷ್ಟು ಅವಮಾನ ಆಗಿದೆ ಅಂಥದ್ರಲ್ಲಿ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ. ಅಯ್ಯ, ಮಾನ ಮರ್ಯಾದೆ ಅಂತ ಕೂತ್ರೆ ಹೊಟ್ಟೆ ತುಂಬತ್ತಾ ದತ್ತ ಅವರೇ? ನಿಮ್ಮ ಮೊಮ್ಮಗಳು ಎಷ್ಟೇ ಆದರೂ ನಮ್ಮ ಬೀಗ್ತಿ ಮಗಳು. ಮಗಳು ಏನೇ ತಪ್ಪು ಮಾಡಿದ್ರು ತಾಯಿ ಜೀವ ಶ್ರಮಿಸ್ತಾ ಇರುತ್ತಾ ಹೇಳಿ? ನೋಡು, ನೀವೇನಾದರೂ ಆ ಮನೆ ಕಾಲಿಟ್ರೆ ಸಿಗದು ಹಾಕಿಬಿಡ್ತೀನಿ. ನಾವೇನು ಕಳ್ಳಕ್ಕೆ ಬೀಜ ತಿಂತಾ ಇರ್ತೀವಿ? ಅಪ್ಪ, ಯಾಕಿದೆಲ್ಲ? ನಾವೆಲ್ಲರೂ ಬೇರೆ ಕಡೆ ಬಾಡಿಗೆ ಮನೆ ನೋಡ್ಕೊಳ್ಳೋಣ. ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ನೀನ್ ದುಡಿಯೋ ಜುಜ್ಬಿ 20,000 ರೂಪಾಯಿಗೆ ಮನೆ ಬಾಡಿಗೆನೂ ಕೊಟ್ಕೊಂಡು ಸಂಸಾರ ಮಾಡೋಕ್ಕಾಗತ್ತೇನಾ? ದಡ್ಡಂತರ ಮಾತಾಡ್ತಾನೆ. ನಾನಂತೂ ಅಲ್ಲಿಗೆ ಹೋಗಾನೆ. ನಡಿಯಪ್ಪ ನೀನು. ಖಂಡಿತ ನಿಂತ್ಕೊಳ್ಳೋ. ನೀ ಹೋಗಪ್ಪ ನೀನು. ಇವನು ಇಲ್ದೇ ಇದ್ರೆ ಇನ್ನೊಬ್ಬ ಬರ್ತಾನೆ. ನಾನಂತೂ ಅಲ್ಲಿಗೆ ಹೋಗಾನೆ. ನಡ್ರಿ ಹೋಗೋಣ. ನೋಡು, ನಾನು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ಹಾಗಾದ್ರೆ ಈ ಮನೆಯಲ್ಲೇ ಇರ್ತೀವಿ ಬಿಡು ತಾತ. ಅಲ್ಲಿ ಇದು ಒಳ್ಳೆ ಚೆನ್ನಾಗಿದೆ. ಇಲ್ಲಿರೋಕ್ಕೂ ಜಾಗ ಕೊಡಲ್ಲ ಅಂತೀರಾ, ಅಲ್ಲಿಗೂ ಹೋಗೋದು ಬೇಡ ಅಂತೀರಲ್ಲ ದತ್ತ ಅವ್ರೆ? ದತ್ತಣ್ಣವ್ರೆ, ಸ್ವಲ್ಪ ದಿನ ಅಷ್ಟೇ. ನಾವು ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಬೇರೆ ದಿಕ್ಕು ಕಾಣ್ತಿಲ್ಲ. ಸರಿ ನೋಡಿಮ್ಮ, ನೀ ಕೇಳ್ತಿದ್ದೀರಿ ಅಂತ ಒಪ್ಕೋತಾ ಇದ್ದೀನಿ. ಆದರೆ ನಂದೊಂದು ಕಂಡೀಷನ್. ನೀವು ಈ ಮನೆಯಲ್ಲಿ ಫ್ರೀ ಆಗಿರೋ ಹಾಗಿಲ್ಲ. ಆಶ್ರಯ ಮಾತ್ರ ಫ್ರೀ, ಆದರೆ ಮಿಕ್ಕಿದ್ದಕ್ಕೆಲ್ಲ ದುಡ್ಡು ಕೊಡಬೇಕಾಗುತ್ತೆ. ಇದೇನ್ ದತ್ತಾತ್ರೇಯ ಅವ್ರೆ, ಮನೆಗೆ ಬಂದಿರೋ ಅತಿಥಿಗಳ ಹತ್ರ ದುಡ್ಡು ಕೇಳ್ತಾರ? ಖರೀದೆ ಬರೋರ್ನ ಅತಿಥಿ ಅನ್ನೋಲ್ಲಪ್ಪ. ಯಾಕೆ ಸರ್ವಜ್ಞನ ವಚನ ನಾ ಜ್ಞಾಪಿಸ್ಬೇಕಾ? ಹೇಗೂ ಇಲ್ಲಿರೋದಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ಮನೇನ ಬಾಡಿಗೆ ಕೊಟ್ಟರೆ 15,000 ರಿಂದ 20,000 ರೂಪಾಯಿ ಬಾಡಿಗೆ ದುಡಿಯತ್ತೆ. ಅದರಲ್ಲಿ ಅರ್ಧ ದುಡ್ಡನ್ನ ಇಲ್ಲಿ ಕೊಟ್ರೆ ಆಯ್ತು. ಏನು ನಾನು ಹೇಳಿದ ಕಂಡೀಷನ್ಗಳಿಗೆಲ್ಲ ಓಕೆ ಅನ್ನೋ ಹಾಗಿದ್ರೆ ಮಾತ್ರ ನಿಮಗೆ ಈ ಮನೆಯಲ್ಲಿ ಜಾಗ. ಮನೆಯೊಳಗೆ ಒಂದು ಸಲ ಬಂದ ಮೇಲೆ ಏನೇನು ಮಾಡಬೇಕು ಎಲ್ಲ ಮಾಡ್ತೀನಿ ಬಿಡಿ.
ಹೋಳಿ ದಿನ ನನ್ನ ಗಂಡಂಗೆ ನೆಮ್ಮದಿಯಾಗಿ ಬಣ್ಣ ಹಾಕೋ ಹಾಗೂ ಇಲ್ಲ. ಏನು ಸೆಲೆಬ್ರೇಷನೋ ಏನೋ, ಇವತ್ತು ಏನಾದರೂ ಆಗಲಿ ನಾನು ಅಬಿಗೆ ಬಣ್ಣ ಹಾಕಲೇಬೇಕು. ದೀಪಿಕಾ ಎಲ್ಲಿ ಹೋಗ್ತಿದ್ಯಾ? ಅಬಿಗೆ ಬಣ್ಣ ಹಾಕೋಕ್ಕೆ. ತಲೆಗಿಲೆ ಕೆಟ್ಟಿದ್ಯಾ? ಬಣ್ಣ ಹಾಕಿದ್ರೆ ಅವ್ನು ಸೋತ್ ಹೋಗಲ್ವಾ? ಇಟ್ಸ್ ಓಕೆ. ಹೋಳಿ ಹಬ್ಬದ ದಿನ ನಾನು ನನ್ನ ಗಂಡಂಗೆ ಬಣ್ಣ ಹಾಕಲೇಬೇಕು. ವಿಷಯ ಅವನು ಸೋಲ್ತಾನೆ ಅನ್ನೋದಲ್ಲ, ಆ ತುಳಸಿ ಗೆಲ್ತಾಳೆ ಅನ್ನೋದು. ಗೆದ್ದವ್ರಿಗೆ ಸ್ಪೆಷಲ್ ಗಿಫ್ಟು ಅಂತ ಭಾವ ಹೇಳಿದ್ದು ನೆನಪಿದೆ ತಾನೆ? ಓ, ಮತ್ತೀಗ ಏನು ಮಾಡೋಣ ಅಂತೀರಾ? ನೋಡು, ಅಭಿ ಸಿಕ್ಕಿದ್ರೆ ಅವನಿಗೆ ಬಣ್ಣ ಹಾಕೋದು ಬೇಡ. ಆ ತುಳಸಿನ ಸೋಲೋ ಹಾಗೆ ಮಾಡಬೇಕು. ಆ ತುಳಸಿ ಗೆದ್ದು ಭಾವ ಏನಾದರೂ ಸ್ಪೆಷಲ್ ಗಿಫ್ಟ್ ಅಂತ ಈ ಮನೆನೇ ಬರ್ದ್ಕೊಟ್ಬಿಟ್ರೆ ಏನು ಮಾಡ್ತೀಯಾ? ಏನು ಹೇಳ್ತಿದ್ದೀರಾ ಅತ್ತೆ? ತುಳಸಿನ ಭಾವ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೀನು ಎಮೋಷ್ನಲ್ ಆಗಿ ಅಭಿಗೆ ಬಣ್ಣ ಹಾಕಕ್ಕೆ ಹೋಗಿ ಅನಾಹುತ ಮಾಡ್ಕೋಬೇಡ. ಬಿ ಕೇರ್ಫುಲ್. ಶೋರ್ ಅತ್ತೆ, ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ತುಳಸಿ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಫಸ್ಟ್ ಅವ್ರಿಗೆ ಬಣ್ಣ ಹಾಕ್ತೀನಿ. ನೀವಿಬ್ರು ಇಲ್ಲಿದ್ದೀರಾ? ಬನ್ನಿ ಬೇಗ, ಅವರಿಬ್ರು ಇನ್ನೂ ಎಲ್ಲೂ ಕಾಣ್ತಿಲ್ಲ. ಯಾವ ಕಾರಣಕ್ಕೂ ಅಭಿ ಮಾತ್ರ ಗೆಲ್ಲಬಾರ್ದು. ಅವನು ಎಲ್ಲೇ ಇದ್ರೂ ಅವನು ಹುಡುಕಿ ಬಣ್ಣ ಹಾಕಬೇಕು. ಮೊದಲೇ ಕೊಬ್ಬು ಜಾಸ್ತಿ, ಇನ್ನು ಗೆದ್ಬಿಟ್ರೆ ಅವನು ಮೆರೆಯೋದನ್ನ ನೋಡೋಕ್ಕಾಗಲ್ಲ. ಮೇಡಮ್ ನಮ್ಮ ಕಣ್ಮುಂದೆ ಸಿಕ್ಕಿದ್ರು ಅವ್ರಿಗೆ ಬಣ್ಣ ಹಾಕಬಾರ್ದು. ಒಳಗೆ ಹೋಗಿದ್ದು ನೋಡಿದೆ ಮಾಮ್. ಆ ಕಡೆ ಹೋಗಿರ್ಬೋದು, ಬನ್ನಿ. ನೀವಿಲ್ಲಿದ್ದೀರಾ? ಈಗ ನಾನು ಇವ್ರು ಮುಂದಿದ್ದೀನಿ. ಈ ಕಡೆ ಯಾರೇ ನೋಡಿದ್ರು ಮೊದಲು ಕಾಣಿಸೋದು ನಾನೇ. ಆಗ ನಾನು ಸೋತು ಹೋಗ್ಬಿಡ್ತೀನಿ, ಇವ್ರು ಗೆದ್ಬಿಡ್ತಾರೆ. ನೋ, ಹೇಗಾದರೂ ತಪ್ಪಿಸ್ಕೋಬೇಕು. ಅಭಿ ಇಲ್ಲಿದ್ದಾನೆ. ಎಸ್ ಎಸ್, ನಾನೇ ಗೆದ್ದೆ. ಇದು ಮೋಸ. ಇದು ನಾನು ಬಣ್ಣ ಹಾಕಿದ ಅಭಿಗೆ. ಮೇಡಮ್ ಅವರೇ ಬೇಕು ಅಂತ ಅಡ್ಡ ಬಂದಿದ್ದು. ಸಾಕಪ್ಪ ಸಾಕು, ನಾನು ಗೆದ್ದೆ ಅಂತ ಈ ಥರ ನಾಟಕ ಎಲ್ಲ ಆಡ್ಬೇಡ. ನಿಮ್ಮಮ್ಮ ಸೋತಿದ್ದಾಯ್ತು, ನಾನು ಗೆದ್ದಿದ್ದಾಯ್ತು. ಯಸ್, ಈ ಆಟದಲ್ಲಿ ಅಭಿಜಿತ್ ಅವರು ಗೆದ್ದಿದ್ದಾರೆ ಅಂತ ಅಧಿಕೃತವಾಗಿ ನಾನು ಘೋಷಿಸ್ತಾ ಇದ್ದೀನಿ. ಬರೀ ಚಪ್ಪಾಳೆನಾ? ಸ್ಪೆಷಲ್ ಗಿಫ್ಟಲ್ಲಿ? ಹೌದಣ್ಣ, ಏನು ಗಿಫ್ಟ್ ಕೊಡೋದು? ನಿನಗೊಂದು ಸರ್ಪ್ರೈಸ್ ಇದೆ. ನೆನ್ನೆ ಬರ್ಡೇಲಿ ಏನೇನೋ ಆಗಿ ಹೇಳೋಕ್ಕಾಗಿಲ್ಲ. ಒಂದು ನಿಮಿಷ ಬಂದೆ.
ಅವಿ ತಗೋ. ಏನು ಬ್ರೋ ಇದು? ನನಗೆ ಸಿಕ್ಕಿರೋ 120 ಕೋಟಿ ಪ್ರಾಜೆಕ್ಟ್ನ ನಿನ್ನ ಕಂಪ್ನಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅವಿ, ಇಂಥ ವಿಷಯನ ನೀನು ಭಾವನ ಹತ್ರ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿದರೆ ಒಳ್ಳೇದಿತ್ತು. ಮಾವ ಸೈನ್ ಮಾಡಿದ್ಮೇಲೆ ಅತ್ತೆ ಇದು ಪ್ರೊಸೀಡ್ ಆಗಿದ್ದು. ಹೌದು ಶಾವಿರಿ, ಅವಿನೇ ನನ್ನ ಹತ್ರ ಬಂದು ಸೈನ್ ಹಾಕ್ಸ್ಕೊಂಡಿದ್ದು. ಓ ಹೌದಾ, ತುಂಬ ಸಂತೋಷ. ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನನ್ನನ್ನು ಲೆಕ್ಕಕ್ಕೆ ತಗೊಳ್ಳದೆ ಏನೇನೋ ನಡೀತಿದೆ ಇಲ್ಲಿ. ಇದೇ ಖುಷಿಗೆ ನನ್ನ ಆಗೋದಿಲ್ಲ. ನಾನು ತುಂಬ ಯೋಚನೆ ಮಾಡಿದೆ. ನಾನು ಈ ಮನೆ ಯಜಮಾನಿ ಆಗೋದಾಗ್ಲಿ ಅಥವಾ ಈ ಕೀ ಇಟ್ಕೊಳ್ಳೋದಾಗ್ಲಿ ನನಗೆ ಬೇಕಾಗಿಲ್ಲ. ಅಮ್ಮನಾಗಿ ನನಗೆ ಮಕ್ಕಳು ಒಳ್ಳೇದನ್ನು ಬಯಸೋದಷ್ಟೇ ಮುಖ್ಯ. ಅದಕ್ಕೆ ಈ ಯಜಮಾನಿ ಪಟ್ಟದಿಂದ ದೂರ ಸರಿತಾ ಇದ್ದೀನಿ. ತುಳಸಿಯವರೇ, ಏನು ಹೇಳ್ತಾ ಇದ್ದೀರಾ? ಅದಕ್ಕೆ ನಿಮ್ಮ ಈ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಅವನೇನೋ ಚಿಕ್ಕ ಹುಡುಗ ಏನೋ ಕೋಪದಲ್ಲಿ 2 ಮಾತಾಡ್ದ ಅಂತ ನೀವೂ. ಇಲ್ಲ, ಯಜಮಾನಿಯಾಗಿ ಮಕ್ಕಳಿಂದ ದೂರ ಇರೋದಕ್ಕಿಂತ ಅಮ್ಮನಾಗಿ ಅವ್ರ ಹತ್ರ ಆಗೋದ್ರಲ್ಲೇ ಖುಷಿ ಇದೆ. ದಯವಿಟ್ಟು ಈ ವಿಷಯದಲ್ಲಿ ನನಗೆ ಯಾರೂ ಒತ್ತಾಯ ಮಾಡಬೇಡಿ. ಅಭಿ, ನಾನು ಯಾವತ್ತು ನಿನಗೆ ಅಮ್ಮ ಅಂತ ಅನ್ನಿಸ್ತೀನೋ ಅವತ್ತಿದನ್ನು ವಾಪಸ್ ಕೊಡು. ಅಲ್ಲ ತುಳಸಿಯವರೇ, ಮಾಧವ್ ಅವ್ರಿಗೆ ಕ್ಷಮಿಸಿ. ನಾನು ತುಂಬ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿದ್ದೀನಿ. ಇದೇ ನಿಮ್ಮ ಕೊನೆ ನಿರ್ಧಾರ ಆಗಿದ್ದರೆ ನಾನು ಒತ್ತಾಯ ಮಾಡಲ್ಲ. ನೀವು ಹೀಗೆಲ್ಲ ಮಾತಾಡಿದ್ ನೋಡಿ ನಾನು ಈ ಕೀನ ವಾಪಸ್ ಕೊಡ್ತೀನಿ ಅನ್ಕೋಬೇಡಿ. ಯಾವುದು ಯಾರ ಹತ್ರ ಇರಬೇಕೋ ಅವ್ರ ಹತ್ರ ಇದ್ರೇ ಶೋಭೆ. ಈ ಕೀ ಚಿಕ್ಕಮ್ಮನ ಹತ್ರ ಇದ್ರೇ ಶೋಭೆ. ತಗೊಳ್ಳಿ ಚಿಕ್ಕಮ್ಮ. ಅಯ್ಯೋ, ನನಗೆ ಬೇಡ ಅಭಿ. ತುಳಸಿ ಅವರು ಈ ಜವಾಬ್ದಾರಿಯನ್ನು ನಾಜೂಕಾಗಿ ನಿಭಾಯಿಸ್ತಾ ಇದ್ದಾರೆ. ಏನೋ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು, ಹಾಗಂತ ಈ ಪಟ್ಟನ ಅವರಿಂದ ಕಿತ್ಕೊಳ್ಳೋದು ಸರಿಯಲ್ಲ. ಆ ಕೀನ ಅವರಿಗೆ ವಾಪಸ್ ಕೊಟ್ಬಿಡು. ನೋಡಿ ಚಿಕ್ಕಮ್ಮ, ಅವ್ರು ಬೇಡ ಅಂದಿದ್ದಾಯ್ತಲ್ಲ, ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಇದು ನಿಮ್ಮ ಹತ್ರನೇ ಇರಬೇಕು. ತಗೊಳ್ಳಿ ಚಿಕ್ಕಮ್ಮ. ನನಗೆ ನಿಜವಾಗ್ಲೂ ಇದನ್ನು ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಆದರೆ ನೀವೆಲ್ಲ ಒತ್ತಾಯ ಮಾಡ್ತಿದ್ದೀರಾ ಅಂತ ನಾನು ತಗೊಳ್ತಿದ್ದೀನಿ.
ನಮ್ಮಮ್ಮ ಎಲ್ಲಿ ಇವರೆಲ್ಲಿ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಏನೂ ಇರಲಿಲ್ಲ. ಅವ್ರ ಆಫೀಸಲ್ಲಿ ಕೂತು ಮಾತಾಡ್ತಾ ಇದ್ದಿದ್ದು ಇಂಗ್ಲೀಷಿಗೆ ಫಾರಿನ್ ಕ್ಲೈಂಟ್ಸೇ ಬೆಚ್ಚ ಬೀಳೋರು. ಇವ್ರಿಗೆ 4 ಅಕ್ಷರ ಇಂಗ್ಲೀಷ್ ಬರುತ್ತಾ? ನಮ್ಮಮ್ಮ ಎಂಥ ಡ್ಯಾನ್ಸರ್ ಗೊತ್ತಾ? ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಇವ್ರಿಗೆ. ಇವ್ರು ನಮ್ಮಮ್ಮ ಆಗ್ತಾರಂತೆ. ಮಕ್ಕಳಿಗೋಸ್ಕರ ಅಮ್ಮ ಏನು ಬೇಕಾದರೂ ಮಾಡ್ತಾಳಂತೆ. ನಿನಗೆ ನಿಮ್ಮಮ್ಮ ಹಾಗಿರೋದೇ ಖುಷಿ ಅನ್ನೋದಾದರೆ ನಾನು ಹಾಗೋಗೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಹೀಗೆಲ್ಲ ಡ್ಯಾನ್ಸ್ ಮಾಡಿದ್ರೆ ಎಲ್ಲರೂ ನಗ್ತಾರಷ್ಟೆ. ಗಂಭೀರವಾಗಿ ಕಲಿಬೇಕು. ಬಾ ಪೂರ್ಣಿ, ಬಾ. ಊಟ ಮುಗಿಸಿದ ತಕ್ಷಣ ಬೇಗ ರೂಮಿಗೆ ಬಂದ್ಬಿಟ್ರಲ್ಲ ಅಮ್ಮ, ಏನಾದರೂ ಬೇಜಾರಾಯ್ತಾ? ಅದು ಏನಿಲ್ಲ, ಬೆಳಗ್ಗೆ ಬೇಗ ಹೇಳ್ಬೇಕಲ್ವಾ, ಅದಕ್ಕೆ ಬಂದ್ಬಿಟ್ಟೆ. ಬಾ ಕೂತ್ಕೋ. ನಾಳೆ ಒಂದು ಸ್ಕ್ಯಾನಿಂಗ್ ಇದೆ ನನಗೆ. ಏನಾಗುತ್ತೋ ಅಂತ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಎಲ್ಲ ಯಾಕೆ, ಎಲ್ಲ ಸರಿ ಹೋಗುತ್ತೆ. ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಹೋಗ್ಬಾ. ಸರಿ ಅಮ್ಮ. ಇದೇನಿದು, ಫೋನಲ್ಲಿ ಏನೋ ನೋಡ್ತಿದ್ದೀರಾ? ನೀವು ಹೀಗೆ ಫೋನ್ ಹಿಡ್ಕೊಂಡು ಕೂತಿದ್ದು ನಾನು ನೋಡೇ ಇಲ್ಲ. ಅದು ಪೂರ್ಣಿ, ಅದು ಇಂಟರ್ನೆಟ್ಟಲ್ಲಿ ನಾವು ಬೇಕಾಗಿರೋದೆಲ್ಲ ನೋಡ್ಬೋದಂತಲ್ವಾ, ಅದು ಹೇಗೆ? ಯಾಕಮ್ಮ, ಏನಾದರೂ ಅಡುಗೆ ರೆಸಿಪಿ ನೋಡಬೇಕಿತ್ತಾ? ಇಲ್ಲ, ಸಿರಿ ಹೇಳ್ಕೊಟ್ಟಿದ್ಲು ನಂಗೆ ಮೊದಲು, ಮರ್ತುಬಿಟ್ಟಿದ್ದೀನಿ. ನನಗೇನಾದರೂ ನೋಡಬೇಕು ಅಂದರೆ ಹೇಗೆ ನೋಡಬೇಕು? ಏನು ಬೇಕು ಅಂತ ಹೇಳಿ ಅಮ್ಮ, ನಾನು ತೋರಿಸ್ತೀನಿ. ಅದು ಹೋ, ಗೊತ್ತಾಯ್ತು. ಮಾವನ ಪ್ರೋಗ್ರಾಮ್ ನೋಡಬೇಕಾ? ಇತ್ತೀಚೆಗೆ ನಿಮಗೆ ಮಾವನ ಪ್ರೋಗ್ರಾಮ್ ನೋಡೋಕ್ಕೂ ಆಗ್ತಿಲ್ಲ. ಕೊಡಿ, ಹೇಗೆ ನೋಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇದನ್ನು ಹಿಂಗೆ ಓಪನ್ ಮಾಡಿ ನಿಮ್ಗೇನು ಬೇಕು ಅಂತ ಟೈಪ್ ಮಾಡಬೇಕು. ಮಾಧವ್ ಕುಕರಿ ಶೋ ಅಂತ ಟೈಪ್ ಮಾಡಿದ್ರೆ ಮಾವನ ಶೋ ಬರುತ್ತೆ. ಅಷ್ಟೇನಾ? ಕೊಡು, ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಪೂರ್ಣಿ.